ನಮಸ್ತೆ ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ರಾಶಿಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀವಿ. ಈ ಎಲ್ಲ ವಿಚಾರಗಳ ಕುರಿತಾಗಿ, ಪರಿಹಾರಗಳ ಕುರಿತಾಗಿ ಇವತ್ತು ಆಗಸ್ಟ್ ಮಂತ್ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಟ್ಯಾರೋಟ್ ಕಾರ್ಡ್ ಮೂಲಕ ತಿಳಿಸಿಕೊಡೋಕೆ ನಮ್ಮ ಕಾರ್ಯಕ್ರಮದಲ್ಲಿ ಎಂದಿನಂತೆ ಖ್ಯಾತ ಜ್ಯೋತಿಷಿ, ಸಂಖ್ಯಾಶಾಸ್ತ್ರಜ್ಞೆ, ಟ್ಯಾರೋ ರೀಡರ್, ನ್ಯೂಮರಾಲಜಿಸ್ಟ್ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಯೇನ ಚರಾಚರಂ ತದ್ಬದಂ ದರ್ಶಿತಂ ವಂದೇ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಕಾರ ಮೇಡಮ್, ಇವತ್ತು ಆಗಸ್ಟ್ ಮಂತ್ ಭವಿಷ್ಯ ತಿಳಿಸ್ಕೊಡ್ತೀನಿ ಅಂದಿದ್ರಿ. ನಮ್ಮ ವೀಕ್ಷಕರು ಕಾಯ್ತಿರ್ತಾರೆ, ಯಾಕೆಂದರೆ ಪ್ರತಿದಿನವೂ ಸಾಕಷ್ಟು ಬಾರಿ ನಿತ್ಯ ಭವಿಷ್ಯವನ್ನು ತಿಳಿಸಿಕೊಟ್ರಿ. ತದನಂತರ ವಾರ ಭವಿಷ್ಯಕ್ಕೆ ಏನು ಬೇಕು ಅನ್ನೋ ಟಿಪ್ಸ್ ಕೂಡ ಕಾರ್ಯಕ್ರಮದ ಮೂಲಕ ಸಿಕ್ಕಾಯಿತು. ಆದರೆ ಇನ್ನೇನು ಜುಲೈ ಮುಗಿತಾ ಬಂತು, ಆಗಸ್ಟ್ಗೆ ಕಾಲಿಡ್ತಾ ಇದ್ದೀವಿ. ಸೊ ಆಗಸ್ಟ್ ಮಂತ್ ಭವಿಷ್ಯ ಪ್ರತಿ ರಾಶಿಗೂ 12 ರಾಶಿಗೂ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಅದು ಟ್ಯಾರೋಟ್ ರೀಡಿಂಗ್ ಮೂಲಕ ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿರುತ್ತೆ ಮೇಡಮ್ ಆಗಸ್ಟ್ ಮಂತ್? ಖಂಡಿತ ನೋಡೋಣ. ಪ್ರತಿ ರಾಶಿಗೂ ನಾನು 3 ಕಾರ್ಡ್ಗಳನ್ನು ತೆಗಿತಾ ಹೋಗ್ತೀನಿ. ಅಂದರೆ ಒಂದು ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ, ಒಂದು ಅವರ ಕುಟುಂಬಕ್ಕೆ ಸಂಬಂಧಿಸಿದ ಹಾಗೆ, ಮೂರನೇದು ಅವರ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ, ಉದ್ಯೋಗಕ್ಕೆ ಸಂಬಂಧಿಸಿದ ಹಾಗೆ, ಹೀಗೆ 3 ಕಾರ್ಡ್ಗಳನ್ನು ತೆಗಿತೀನಿ. ಮೊದಲನೇದಾಗಿ ಮೇಷರಾಶಿಯವರೆಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ, ನೀವು ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗಸ್ಟ್ ತಿಂಗಳು ಹೇಗಿರುತ್ತೆ, ನಿಮ್ಮ ಒಂದು ಕೌಟುಂಬಿಕ ಜೀವನ ಹೇಗಿರುತ್ತೆ, ನಿಮ್ಮ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ, ಹಾಗೆಯೇ ನಿಮ್ಮ ಆರೋಗ್ಯ ಹೇಗಿರುತ್ತೆ, ಹೀಗೆ 3 ಕಾರ್ಡ್ಗಳನ್ನು ತೆಗೆಯೋಣ. ಸೊ ಮೊದಲನೇದಾಗಿ ನಿಮ್ಮ ಕುಟುಂಬ ವ್ಯವಸ್ಥೆ ಅಂತ ನೋಡಿದಾಗ, ಕುಟುಂಬದಲ್ಲಿ ತುಂಬ ನಿಮ್ಮ ಪಾರ್ಟ್ನರ್ ಏನಾಗಿರ್ತಾರೆ ಅವರು ತುಂಬ ಲವ್ವಿಂಗ್, ಕೇರಿಂಗ್ ಆಗಿ ಇರೋದಕ್ಕೆ ಚಾನ್ಸಸ್ ಇರುತ್ತೆ. ಅವರು ತುಂಬ ಪಾಸಿಟಿವ್ ಸೈಡ್ನಲ್ಲಿ ಇರ್ತಾರೆ, ತುಂಬ ಹೆಚ್ಚಿನ ಲವ್ ಅಫೆಕ್ಷನ್ನ ತೋರಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಇದು ಒಂದು ಹ್ಯಾಪಿ ರಿಲೇಷನ್ಶಿಪ್, ಅದರಲ್ಲೂ ಈ ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಅಥವಾ ನೀವೇನಾದರೂ ಲವ್ ರಿಲೇಷನ್ಶಿಪ್ಪಲ್ಲಿದ್ದರೆ ಆಗಸ್ಟ್ ತಿಂಗಳಲ್ಲಿ ಇದು ಒಂದು ಒಳ್ಳೆಯ ರಿಲೇಷನ್ಶಿಪ್ ಆಗಿ ಹೋಗೋದಕ್ಕೆ ಚಾನ್ಸಸ್ ಇರುತ್ತೆ ಮೇಷರಾಶಿಯವರಿಗೆ. ಹಾಗೆಯೇ ನಿಮ್ಮ ಎಮೋಷನ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ ಅಂತ. ಇನ್ನು ಹಣಕಾಸಿನ ವ್ಯವಸ್ಥೆ ಅಂತ ಬಂದಾಗ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಪಾಸಿಟಿವ್ ಆದಂತಹ ಕಾರ್ಡೇ ಬಂದಿದೆ. ಸೊ ಇದು ಕೂಡ ಫೈನಾನ್ಷಿಯಲ್ ಸ್ಟೆಬಿಲಿಟಿನ, ಈ ಮಂತ್ ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ. ಹಾಗೆಯೇ ಇಂಡಿಪೆಂಡೆಂಟ್ ಆದಂತಹ ಒಂದು ಡಿಸಿಷನ್ಸ್ನ ನೀವು ತಗೋತೀರಾ. ಫೀಮೇಲ್ ಕಡೆಯಿಂದ, ಯಾರೋ ಒಬ್ಬರು ಹೆಣ್ಮಗಳ ಕಡೆಯಿಂದ ನಿಮಗೇನಾದರೂ ಹಣಕಾಸಿನ ನೆಸೆಸಿಟಿ ಇದ್ದರೆ ಅದು ಫುಲ್ಫಿಲ್ ಆಗಿ ಸಪೋರ್ಟ್ ಸಿಗೋದಕ್ಕೆ ಅವಕಾಶ ಇರುವಂತಹ ಟೈಮ್ ಇದು. ಹಾಗೆಯೇ ಇದು ಪೂರ್ತಿ ಪ್ರಮಾಣದ ಅಬಂಡೆನ್ಸ್ ಕಾರ್ಡ್ ಅಂತ ಹೇಳ್ಬೋದು. ಹಾಗಾಗಿ ಈ ತಿಂಗಳನ್ನು ಹಣಕಾಸಿನ ವಿಚಾರದಲ್ಲಿ ಕೂಡ ನಾವು ಪಾಸಿಟಿವ್ ಆಗಿ ತಗೊಳ್ಬಹುದು. ಬಟ್ ಯಾವಾಗ ನಾವು ಆಗಸ್ಟ್ ತಿಂಗಳ ಮೇಷರಾಶಿಯವರ ಆರೋಗ್ಯದ ಬಗ್ಗೆ ಕಾರ್ಡ್ ತೆಗೆದ್ವೋ, ಇಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಏರುಪೇರುಗಳನ್ನು ಕಾಣೋದಕ್ಕೆ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ. ಹಾಗೆಯೇ ಈ ಆರ್ಥರೈಟಿಸ್ಗಿಂತ ಸ್ಪಾಂಡಿಲೈಟಿಸ್ನ ಸಮಸ್ಯೆ ನಿಮಗೇನಾದರೂ ಇದ್ದರೆ ಅದು ತುಂಬ ಜಾಸ್ತಿ ಬಾಧಿಸೋದಕ್ಕೆ ಚಾನ್ಸಸ್ ಇರುವಂಥ ಟೈಮ್ ಇದು. ಸೊ ಈ ಟೈಮಲ್ಲಿ ಮೇಷರಾಶಿಯವರು ಕೇತು ನಂಬರ್ ಬಂದಿರೋದ್ರಿಂದ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಪಾಸಿಟಿವ್ ಆದಂತಹ ಒಂದು ಟೈಮ್ನ ಅನುಭವಿಸೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮೇಷರಾಶಿಯವರಿಗೆ ಲಕ್ಷ್ಮೀ ದೇವಿಯ ಒಂದು ಗೈಡೆನ್ಸ್ನ ಕೊಡೋಣ. ಯಾವ ರೀತಿಯ ಗೈಡೆನ್ಸ್ನ ಕೊಡ್ತಾಳೆ ಲಕ್ಷ್ಮಿ ಅನ್ನೋದನ್ನು ನೋಡೋದಾದರೆ, ಮೇಷರಾಶಿಯವರಿಗೆ ನಿಮ್ಮ ಒಂದು ಏನು ಮ್ಯಾನಿಫೆಸ್ಟೇಷನ್ ಇದೆ ಇದನ್ನು ಸರಿಯಾಗಿ ಮಾಡಿ. ನಿಮಗೆ ಯಾವ ರೀತಿಯ ಹಣ ಬರಬೇಕು, ಯಾವ ರೀತಿಯ ಒಂದು ಮಾನಸಿಕವಾಗಿ ನೀವು ಏನನ್ನ ಬಯಸ್ತೀರೋ ಅದನ್ನು ಕೊಡೋದಕ್ಕೆ, ಆ ಥರದ ಪ್ರೋಗ್ರೆಸ್ನ ಕೊಡೋದಕ್ಕೆ ಆ ತಾಯಿ ಖಂಡಿತವಾಗಿಯೂ ಈ ತಿಂಗಳಲ್ಲಿ ತಯಾರಾಗಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವುದೇ ರೀತಿಯ ಒಂದು ಹಣವನ್ನು ಬರಬೇಕು ಅಂತ ಅನ್ಕೊತಿದ್ರೆ ಈ ತಿಂಗಳಲ್ಲಿ, ತಿಂಗಳ ಮೊದಲ ದಿನ ಏನು ಮಾಡಿ ಅಂತಂದರೆ ಒಂದು ಪೇಪರ್ನಲ್ಲಿ ಬರಿತಾ ಹೋಗಿ, ಈ ತಿಂಗಳಲ್ಲಿ ನನಗೆ ಇಷ್ಟು ಹಣ ಬರಬೇಕು. ಅಂದರೆ ನೀವು ನಿಮ್ಗೇನು ಎಕ್ಸ್ಪೆಕ್ಟ್ ಮಾಡ್ತೀರಾ, 1 ಕೋಟಿ ಒಂದೇ ಸರಿ ಬರಬೇಕು ಅಂದರೆ ಯಾರಿಗೂ ಸಾಧ್ಯ ಇಲ್ಲ. ಯಾವುದೋ ಹಣ ಬರಬೇಕಾಗಿರುತ್ತೆ, ಆ ಹಣ ನನಗೆ ಬರಲಿ, ಅಥವಾ ನಿಮ್ಮ ಲಿಮಿಟಲ್ಲಿ ಇಷ್ಟು ಹಣವನ್ನು ನಾನು ಸಂಪಾದನೆ ಮಾಡಬೇಕು ಅಂತ ಒಂದು ಪೇಪರ್ನಲ್ಲಿ ಬರೆದು ಆ ತಾಯಿಗೋಸ್ಕರ ಅದನ್ನು ಪೋಸ್ಟ್ ಮಾಡೋ ರೀತಿ ದೇವ್ರ ಮುಂದೆ ಇಡಿ. ಖಂಡಿತ ಅವಳು ನಿಮಗೆ ಅನುಗ್ರಹವನ್ನು ಮಾಡ್ತಾಳೆ ಅಂತ ಹೇಳ್ಬೋದು ಈ ಮೇಷರಾಶಿಗೆ ಅಂತ ಹೇಳಿ. ಓಕೆ ಮೇಡಮ್, ಇನ್ನು ವೃಷಭ ರಾಶಿಗೆ ಬಂದರೆ, ವೃಷಭ ರಾಶಿಯವರ ಒಂದು ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ? ವೃಷಭ ರಾಶಿಯವರಿಗೆ ಕೂಡ ನಾವು 3 ಕಾರ್ಡ್ಗಳನ್ನು ತೆಗೆಯೋಣ. ಮೊದಲನೇ ಕಾರ್ಡ್ ಬಂದು ಅವರ
ಒಂದು ಕೌಟುಂಬಿಕ ಜೀವನ ಹೇಗಿರುತ್ತೆ, ಹಾಗೆಯೇ ಉದ್ಯೋಗ, ಹಣಕಾಸು, ಇನ್ನೊಂದು ಬಂದು ಅವರ ಆರೋಗ್ಯ. 3 ಕಾರ್ಡ್ಗಳನ್ನು ತೆಗೆಯೋದಾದ್ರೆ ಮೊದಲನೇದು ಕೌಟುಂಬಿಕ ಜೀವನ ಅಂತ ತೆಗೆದಾಗ ಅಷ್ಟು ಖುಷಿಯಾದಂತಹ, ಅಷ್ಟು ಸಂತೋಷವಾದಂತಹ ಸಮಯ ಇದಲ್ಲ. ಸ್ವಲ್ಪ ತೊಂದರೆ, ರಿಲೇಷನ್ಶಿಪ್ಸಲ್ಲಿ ತೊಂದರೆ ಬರ್ತಾ ಇರುವಂತಹ ಸಮಯ ಅಂತ ಹೇಳ್ಬೋದು. ಹಾಗೆ ಇನ್ಸೆಕ್ಯೂರಿಟಿಗಳಿರುತ್ತೆ. ಯಾರಾದರೂ ಇಷ್ಟಪಡ್ತಿದ್ದಾರೆ, ಇವ್ರು ನಮ್ಮನ್ನು ಎಲ್ಲಿ ಬಿಟ್ಟು ಹೋಗ್ತಾರೋ ಅಥವಾ ಯಾವುದೇ ರೀತಿಯ ತೊಂದರೆ ಆಗತ್ತಾ ಅಂತ ಇನ್ಸೆಕ್ಯೂರ್ ಆಗಿರೋದಕ್ಕೆ ಚಾನ್ಸಸ್ ಇರುತ್ತೆ. ಟ್ರಸ್ಟ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇರ್ತೀರಾ, ನಂಬಿಕೆ ಕಡಿಮೆ ಆಗಿರುತ್ತೆ, ಭಯ ಇರುತ್ತೆ ರಿಲೇಷನ್ಶಿಪ್ಪಲ್ಲಿ, ಮನೆಯಲ್ಲೂ ಸಹ ಭಯದ ವಾತಾವರಣ ಇರುತ್ತೆ. ಹಾಗೆಯೇ ಪೇಷನ್ಸ್ ಇಲ್ಲ, ನಿಮಗೆ ಯಾವುದೇ ರೀತಿಯ ಪೇಷನ್ಸ್ ಇಲ್ಲ. ಥರ್ಡ್ ಪಾರ್ಟಿ ಎಂಟ್ರಿ ಕೂಡ ಆಗೋದಕ್ಕೆ ಚಾನ್ಸ್ ಇರುತ್ತೆ ರಿಲೇಷನ್ಶಿಪ್ಗಳಲ್ಲಿ, ಅಥವಾ ಮನೆಯ ಕುಟುಂಬದ ಮಧ್ಯೆ 3ನೇಯವರ ಎಂಟ್ರಿಯನ್ನು ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು 2ನೇ ಕಾರ್ಡ್ ಬಂದು ಹಣಕಾಸಿನ ಒಂದು ಕಾರ್ಡ್. ಇದು ಡಿಸೈರ್ಡ್ ರಿಸಲ್ಟ್ನ ತಗೊಳ್ಳುವಂತಹ, ಅಬಂಡೆನ್ಸ್ ಕೊಡುವಂತಹ ಕಾರ್ಡ್ ಇದು. ವೃಶ್ಚಿಕ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ ಹಣಕಾಸಿನ ಹರಿವು ಹೆಚ್ಚಾಗಿ ಇರುವಂತಹ ದಿನ, ಈ ತಿಂಗಳು ಹೆಚ್ಚಾಗಿರುವಂತಹ ತಿಂಗಳು ಇವತ್ತು ಅಂತ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಮೇಜರ್ ಆದಂತಹ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೇ ಇದ್ರೂ ಕೂಡ ನೀವು ಓವರ್ ಥಿಂಕ್ ಮಾಡಿ ಯಾವುದೋ ಒಂದು ವಿಚಾರದ ಬಗ್ಗೆ ನಿಮ್ಮ ಆರೋಗ್ಯವನ್ನು ನೀವೇ ಹಾಳು ಮಾಡಿಕೊಳ್ಳುವಂಥ ಸಿಚುವೇಶನ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಈ ಸಮಯದಲ್ಲಿ ವೃಷಭ ರಾಶಿಯವರು ಓವರ್ ಥಿಂಕಿಂಗ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇನ್ನು ಆ ಲಕ್ಷ್ಮೀ ದೇವಿಯ ಗೈಡೆನ್ಸ್ನ ನಾವು ನೋಡೋದಾದರೆ ಯಾವ ರೀತಿಯ ಗೈಡೆನ್ಸ್ ನೋಡಿ, ತಾಯಿನೇ ಒಂದು ಕಾರ್ಡ್ನ ಕೊಟ್ಟಿದ್ದಾಳೆ. ಸೊ ಇದು ಸ್ಪೆಂಡ್ ಮನಿ ವಿತ್ ಜಾಯ್ ಆ್ಯಂಡ್ ಇಂಟೆನ್ಷನ್. ಸರಿಯಾಗಿ ಖುಷಿಯಾಗಿ ಖರ್ಚು ಮಾಡ್ತೀರಾ ಹಣವನ್ನು, ಅದನ್ನು ಖುಷಿಯಾಗಿ ಖರ್ಚು ಮಾಡಿ, ಒಂದು ಇಂಟೆನ್ಷನ್ ಇಟ್ಕೊಂಡು ಅದರಿಂದ ಯಾರಿಗಾದರೂ ಸಹಾಯ ಆಗಬೇಕು ಅಥವಾ ನಿಮಗಾದರೂ ಒಂದು ಸಂತೋಷ ಸಿಗಬೇಕು. ಖರ್ಚು ಮಾಡಿಬಿಟ್ಟು ಬಂದಮೇಲೆ ಅಯ್ಯೋ ಇದು ಯಾಕೆ ಖರ್ಚು ಮಾಡಿದೆ ಅನ್ನುವಂಥ ರಿಗ್ರೆಟ್ ಇರಬಾರ್ದು ನಿಮಗೆ. ಆ ಥರ ನೀವು ಖರ್ಚನ್ನು ಮಾಡಬೇಕಾಗತ್ತೆ. ಹಾಗೆಯೇ ಅದರಿಂದ ನಿಮಗೆ ಮಲ್ಟಿಪಲ್ ಆಗಿ ರಿಟರ್ನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಬರ್ತಾ ಇದೆ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಏನಿದೆ ಅದು ಸುಧಾರಿಸೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ. ಓಕೆ ಮೇಡಮ್, ಇನ್ನು ಮುಂದಿನ ರಾಶಿಗೆ ಬಂದರೆ ಮಿಥುನ ರಾಶಿ ಹೇಗಿರುತ್ತೆ? ಆಗಸ್ಟ್ ತಿಂಗಳ ಮಿಥುನ ರಾಶಿಯ ಭವಿಷ್ಯ. ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ಇಲ್ಲೂ ಕೂಡ ನಾವು 3 ಕಾರ್ಡ್ಗಳನ್ನು ತೆಗೆಯೋಣ. ಮೊದಲನೇದು ಕೌಟುಂಬಿಕ ಜೀವನ, 2ನೇದು ಹಣಕಾಸಿನ ವ್ಯವಸ್ಥೆ ಅಥವಾ ಉದ್ಯೋಗ, 3ನೇ ಕಾರ್ಡ್ ಬಂದು ಆರೋಗ್ಯದ ವಿಚಾರ ಅಂತ ಹೇಳಿ. ಮೊದಲನೇದು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬಂದಾಗ ಇದು ರಿಲೇಷನ್ಶಿಪ್, ಹ್ಯಾಪಿ ರಿಲೇಷನ್ಶಿಪ್, ಲಾಂಗ್ ಟೈಮ್ ರಿಲೇಷನ್ಶಿಪ್ನ ತೋರಿಸುವಂಥದ್ದು. ಹಾಗೆಯೇ ಸ್ಪಿರಿಚುವಲ್ ಕಾನ್ಫಿಡೆನ್ಸ್, ನಿಮ್ಮ ಮನೆಯಲ್ಲಿ ಸ್ಪಿರಿಚುಯಾಲಿಟಿಗೆ ಸಂಬಂಧಿಸಿದಂಥ ಯಾವುದೋ ಕೆಲಸಗಳಾಗ್ಬೋದು, ಅದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ಆಗುವಂಥದ್ದು, ಈ ಥರದ ಸಿಚುವೇಶನ್ನು ಹೆಚ್ಚಾಗಿ ಕಾಣಿಸ್ತಿದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಖಂಡಿತವಾಗಿಯೂ ಇರುತ್ತೆ ಅಂತ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಗಾಸಿಪ್ಸಲ್ಲಿ ಸಿಕ್ಕಾಕೋತೀರಾ. ನಿಮ್ಮ ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಗಾಸಿಪ್ಗಳಲ್ಲಿ ಸಿಕ್ಕಾಕೊಳ್ಳೋದು, ಅಥವಾ ನೀವೇ ಬೇರೆಯವರ ಬಗ್ಗೆ ಗಾಸಿಪ್ ಮಾಡೋಕ್ಕೆ ಹೋಗಿ ತೊಂದರೆ ಮಾಡ್ಕೊಳ್ಳುವಂಥದ್ದು. ಮಿಥುನ ರಾಶಿಯವರು ಜಲಸ್ನ ಜಾಸ್ತಿ ಬೆಳೆಸ್ಕೊಳ್ಬಾರ್ದು ಈ ಟೈಮಲ್ಲಿ. ಹಾಗೆಯೇ ಅಷ್ಟು ಅಂದರೆ ಆ ಜಲಸ್ ಪಟ್ಕೊಳ್ಳೋದು ನಿಮ್ಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು, ಹಾಗೆ ವರ್ಕ್ ಪ್ಲೇಸಲ್ಲಿ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗದೆ ಒಂಥರ ನಿಮ್ಮ ಬಗ್ಗೆ ನೀವೇ ನಂಬಿಕೆಯನ್ನು ಕಳ್ಕೊಳ್ಳೋ ಸಿಚುವೇಶನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ನೀವು ಈ ತಿಂಗಳನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಂದರೆ ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡೋದು ಶುಭ ಅಂತ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯ ನಿಮಗೆ ಎಲ್ಲ ರೀತಿಯ ಸಪೋರ್ಟ್ನ ಕೊಡುತ್ತೆ. ಹೆಲ್ತ್ ವಿಚಾರದಲ್ಲಿ ಇದು ತುಂಬ ಪಾಸಿಟಿವ್ ಆದಂತಹ ಕಾರ್ಡು. ಮಿಥುನ ರಾಶಿಯವರಿಗೆ ಮೇಜರ್ ಆದಂತಹ ಹೆಲ್ತ್ ಇಶ್ಯೂಸ್ ಈ ಟೈಮಲ್ಲಿ ಯಾವುದೂ ಬರಲಿಕ್ಕೆ ಇಲ್ಲ ಅಂತ. ಇನ್ನು ಲಕ್ಷ್ಮಿ ಗೈಡೆನ್ಸ್ ಏನು ಸಿಗಬಹುದು? ಲಕ್ಷ್ಮಿ ಗೈಡೆನ್ಸ್ನ ನೋಡೋದಾದರೆ ಲಕ್ಷ್ಮಿ ಗೈಡೆನ್ಸ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಫೈನಾನ್ಷಿಯಲ್ ಫೌಂಡೇಶನ್. ಅಂದರೆ ನಿಮ್ಮನ್ನು ನೀವು ನಂಬಿ, ಫಸ್ಟು ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂದರೆ ನೀವು ಫೈನಾನ್ಷಿಯಲಿ ಗ್ರೋ ಆಗೋದಕ್ಕೆ ಅಷ್ಟು ಸರಿಯಲ್ಲ ಅಂತ ಹೇಳಿಬಿಟ್ಟು, ಅಷ್ಟು ಸರಿಯಾದ ಸಮಯ ಆಗಿರೋದಿಲ್ಲ. ಸೊ ನೀವು ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಮುಂದುವರೆದಾಗ ಫೈನಾನ್ಷಿಯಲ್ ಫೌಂಡೇಶನ್ ಆಗುತ್ತೆ ಅದು. ಹಾಗೆಯೇ ಫೈನಾನ್ಷಿಯಲ್ ಅಬಂಡೆನ್ಸ್ ಬರೋದಕ್ಕೆ ಕೂಡ ಚಾನ್ಸಸ್ ಇರುವಂತಹ ಕಾರ್ಡು ಲಕ್ಷ್ಮಿ ಕಾರ್ಡ್ ಬಂದಿದೆ. ಹಾಗಾಗಿ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು, ರೆಸ್ಪೆಕ್ಟ್ನ ಇಟ್ಕೊಂಡು ಕೆಲಸಗಳನ್ನು ಈ ತಿಂಗಳು ಮಾಡಬೇಕಾಗುತ್ತೆ. ಓಕೆ, ಇನ್ನು ಮುಂದಿನ ರಾಶಿ ಕಟಕ ರಾಶಿಗೆ ಬಂದರೆ ಹೇಗಿರುತ್ತೆ ಕಟಕ ರಾಶಿಯವರ ಈ ಆಗಸ್ಟ್ ತಿಂಗಳ ಭವಿಷ್ಯ? ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಕುಟುಂಬ, ಉದ್ಯೋಗ, ಆರೋಗ್ಯ.
ಕುಟುಂಬ ವ್ಯವಸ್ಥೆ ಅಂತ ಬಂದಾಗ ಕುಟುಂಬದಲ್ಲಿ ಸ್ಟಕ್ ಇನ್ ಪಾಸ್ಟ್ ಯಾವುದೋ ಹಳೆ ಘಟನೆಗಳಾಗಿರುತ್ತೆ. ಆ ಹಳೆ ಘಟನೆಗಳನ್ನೇ ನೆನೆಸ್ಕೊಂಡು ಒದ್ದಾಡ್ತಾ ಇದ್ದೀರಾ, ಸ್ಟಕ್ ಆಗಿದ್ದೀರಾ ನಿಮ್ಮ ಒಂದು ಪಾಸ್ಟ್ ಲೈಫಲ್ಲಿ, ಗಿಲ್ಟ್ ಫೀಲ್ ಆಗ್ತಿದ್ದಾರಾ, ರಿಗ್ರೆಟ್ ಇದೆ ನಿಮಗೆ, ನೆಗೆಟಿವ್ ಥಾಟ್ಸ್ ಹೆಚ್ಚಾಗಿ ಬರ್ತಾ ಇದೆ, ಸ್ಟ್ರೆಸ್ ಆದಂತಹ ಫೀಲಿಂಗ್ಸು, ಸ್ಟ್ರೆಸ್ ಇರುವಂತಹ ಸಿಚುವೇಶನ್ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗಿದೆ. ಸ್ವಲ್ಪ ಕೇರ್ಫುಲ್ಲಾಗಿ ಮನೆಯನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಮೇಜರ್ ಲಾಸಸ್ನ ಅನುಭವಿಸುವಂಥ ಸಮಯ ಇದು. ಡೋಂಟ್ ಇನ್ವೆಸ್ಟ್ ಮನಿ, ಎಲ್ಲೂ ಇನ್ವೆಸ್ಟ್ ಮಾಡಬೇಡಿ. ಡೋಂಟ್ ಟೇಕ್ ಎನಿ ಮೇಜರ್ ಡಿಸಿಷನ್ಸ್, ಈ ತಿಂಗಳಲ್ಲಿ ಮೇಜರ್ ಆದಂಥ ಡಿಸಿಷನ್ ಯಾವುದು ತೊಗೊಳ್ಬೇಡಿ ಅನ್ನುವಂಥ ಕಾರ್ಡ್ ಇದು ಅಂತ ಹೇಳಿಬಿಟ್ಟು. ಇನ್ನು ಹೆಲ್ತ್ ವಿಚಾರಕ್ಕೆ ಬಂದಾಗ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಇದು ಟೋಟಲ್ ಪಾಸಿಟಿವ್ ಆದಂತಹ ಕಾರ್ಡು. ನೀವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ನಿಮ್ಮ ಆರೋಗ್ಯನೇ ಭಾಗ್ಯ ಅಂತೀವಿ ಬಿಡಿ. ಸೊ ಹಣ ಇಲ್ಲ, ಕುಟುಂಬ ಚೆನ್ನಾಗಿರಬೇಕು, ಎಲ್ಲ ಮುಖ್ಯ, ಆದರೆ ಆರೋಗ್ಯ ಒಂದಿದ್ರೆ ಹೇಗಾದರೂ ನಿಭಾಯಿಸೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಲಕ್ಷ್ಮಿ ಕಾರ್ಡ್ ಕಟಕ ರಾಶಿಯವರಿಗೆ ಏನು ಸಿಗ್ಬೋದು, ಏನು ಮಾತೆಯಿಂದ ಗೈಡೆನ್ಸ್ ಸಿಗ್ಬೋದು ಅಂತ? ಲಕ್ಷ್ಮಿಯಿಂದ ಸಿಗುವಂತಹ ಗೈಡೆನ್ಸ್ ಅಂತ ಬಂದಾಗ ಸೊ ಲಕ್ಷ್ಮಿಯಿಂದ ಬರುವಂಥ ಗೈಡೆನ್ಸ್ ಅಂತ, ಈ ಹೋಲ್ಡ್ ದ ಗೋಲ್ಡನ್ ಕೀ ಟು ಅನ್ಲಾಕ್ ದ ಟ್ರೆಷರ್ ಚೆಸ್ಟ್ ಆಫ್ ಯುವರ್ ಪೊಟೆನ್ಷಿಯಲ್. ಸೊ ನಿಮ್ಮ ಪೊಟೆನ್ಷಿಯಲ್ನ ನೋಡಿಕೊಂಡು, ನಿಮ್ಮ ಹತ್ರ ಗೋಲ್ಡನ್ ಕೀನೇ ಇದೆ ರೀ, ನೀವು ಓಪನ್ ಮಾಡಿ ಏನು ಬೇಕೋ ಟ್ರೆಷರ್ ಅದನ್ನು ತೊಗೊಳ್ಬೇಕು. ನಿಮ್ಮ ಹತ್ರ ಇರುವಂಥ ದುಡ್ಡು ಖಂಡಿತ ನಿಮಗೆ ಕ್ಯಾಲಿಬರ್ ಇದೆ, ಹಣವನ್ನು ಸಂಪಾದಿಸುವಂಥ ಎಲ್ಲ ಕ್ಯಾಲಿಬರ್ ಇದೆ. ಟ್ರಸ್ಟ್ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ನೀವು ಮುಂದುವರೆದಾಗ ಖಂಡಿತ ಪಾಸಿಟಿವ್ ಆಗಿ ಬದಲಾವಣೆ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಓಕೆ ಮೇಡಮ್, ಇನ್ನು ಸಿಂಹರಾಶಿಗೆ ಬಂದರೆ, ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳು ಅಶುಭವ ಯಾವೆಲ್ಲ ವಿಚಾರಗಳಲ್ಲಿ ಶುಭ ಸಿಗಬಹುದು ಅಂತ? ಸೊ ಇನ್ನು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರ ಸಿಂಹರಾಶಿಯವರ ಕೌಟುಂಬಿಕ ಜೀವನ, ಹಾಗೆಯೇ ಹಣಕಾಸು ಮತ್ತು ಆರೋಗ್ಯ 3 ಕಾರ್ಡ್ಗಳನ್ನು ತೆಗೆದಿದ್ದೀನಿ. ಮೊದಲನೇದು ಕುಟುಂಬಕ್ಕೆ ಸಂಬಂಧಿಸಿದ ಹಾಗೆ ಕಂಟ್ರೋಲಿಂಗ್ ಫೀಲಿಂಗ್ಸ್, ನೀವು ನಿಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊತಾ ಇದ್ದೀರಾ, ಹಾಗೆಯೇ ನಿಮ್ಮ ಯಾವುದೇ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಇನ್ಸೆಕ್ಯೂರ್ ಆದಂತಹ ಫೀಲಿಂಗು ಮತ್ತು ಜಲಸ್ ಆದಂಥ ಫೀಲಿಂಗ್ ನಿಮ್ಮ ಕುಟುಂಬದಲ್ಲಿ ಹೆಚ್ಚಾಗಿದೆ. ಸ್ವಲ್ಪ ನೀವು ಈ ಜಲಸ್ ಅನ್ನುವಂಥ ಫೀಲಿಂಗ್ನ ಮತ್ತು ಇನ್ಸೆಕ್ಯೂರಿಟಿ ಏನಿದೆ ಅದನ್ನು ಸ್ವಲ್ಪ ನೀವು ಹೋಲ್ಡ್ ಮಾಡಬೇಕಂದ್ರೆ, ಇದು ಏನು ಅಂಥದ್ದು ದೊಡ್ಡ ಮಟ್ಟದಲ್ಲಿ ನಿಮಗೆ ಇಲ್ಲದೆ ಇರ್ಬೋದು, ಆ ಥರದ ಫೀಲಿಂಗ್ಸ್ ನಿಮಗೆ ಬರ್ತಾ ಇದೆ ಅಂದಾಗ ಈ ತಿಂಗಳು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬಂದಾಗ ಹೊಸ ಆಫರ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗೆಯೇ ಇಮ್ಮೆಚ್ಯೂರಾಗಿ ಬಿಹೇವ್ ಮಾಡ್ತೀರಾ ಕೆಲವು ಸರಿ. ಯಾವಾಗಲೂ ಈ 11 ಅನ್ನೋಂಥ ಕಾರ್ಡ್ ಸ್ವಲ್ಪ ಇಮ್ಮೆಚ್ಯೂರಿಟಿನ ತೋರಿಸೋವಂಥದ್ದು, ಆದರೆ ಹೊಸ ಆಫರ್ಗಳು ಬರುವಂಥದ್ದು, ಯುನೀಕ್ ಆದಂಥ ಥಿಂಗ್ಸ್ನ ಮಾಡುವಂಥದ್ದು ಚಾನ್ಸಸ್ ಇರುತ್ತೆ. ಹಾಗೆಯೇ ಹೊಸ ಥಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು, ಹೊಸದಾಗಿ ಏನಾದರೂ ಮಾಡಬೇಕು ಅಂತಿದ್ರೆ ಕೆರಿಯರ್ ವಿಚಾರದಲ್ಲಿ ಇದು ಪಾಸಿಟಿವ್ ಆದಂಥ ಟೈಮ್ ಅಂತ ಹೇಳಿಬಿಟ್ಟು. ಇನ್ನು ಇದು ಕಿಂಗ್ ಆಫ್ ಪೆಂಟಕಲ್ಸ್ ಅನ್ನುವಂಥ ಕಾರ್ಡ್ ಬಂದಿದೆ ಆರೋಗ್ಯದ ವಿಚಾರದಲ್ಲಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಾ ಇದೆ ಈ ಕಾರ್ಡು. ಸೊ ಆರೋಗ್ಯದ ಬಗ್ಗೆ ಕೂಡ ನಿಮ್ಮ ಹೆಚ್ಚಿನ ಗಮನ ಬೇಕಾಗುತ್ತೆ ಅಂತ ಹೇಳಬಹುದು. ಓಕೆ ಮೇಡಮ್, ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಗೆ ಬಂದರೆ ಹೇಗಿರುತ್ತೆ ಭವಿಷ್ಯ? ಅದಕ್ಕಿಂತ ಮುಂಚಿತವಾಗಿ ಸಿಂಹರಾಶಿಯವರ ಒಂದು ಮಹಾಲಕ್ಷ್ಮಿ ಗೈಡೆನ್ಸ್ ಏನು ಸಿಗಬಹುದು? ಸಿಂಹರಾಶಿಯವರಿಗೆ ಯಾವ ರೀತಿಯ ಗೈಡೆನ್ಸ್ ಸಿಗ್ತಾ ಇದೆ ಆ ತಾಯಿಯಿಂದ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಇಲ್ಲಿ ಟೇಕ್ ಇನ್ಸ್ಪೈರ್ಡ್ ಆ್ಯಕ್ಷನ್, ಇಟ್ ಕ್ರಿಯೇಟ್ಸ್ ಮೊಮೆಂಟಮ್ ಟುವರ್ಡ್ಸ್ ಯುವರ್ ಗೋಲ್. ನೀವು ಬೇರೆಯವರಿಂದ ಇನ್ಸ್ಪೈರ್ ಆಗಿ ಆ್ಯಕ್ಷನ್ಗಳನ್ನು ತಗೊಳ್ಬೇಕು, ಅದರಿಂದ ನಿಮ್ಮ ಲೈಫಲ್ಲಿ ಕೂಡ ಮೇಜರ್ ಆದಂತಹ ಚೇಂಜಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಕ್ರಿಯೇಟ್ ಮೀನಿಂಗ್ಫುಲ್ ಆ್ಯಂಡ್ ಟ್ರಸ್ಟ್ ರಿಲೇಟೆಡ್ ಥಿಂಗ್ಸ್ ಅಂತ. ಹಾಗೆಯೇ ನೀವು ಅಂದ್ಕೊಂಡಿದ್ದಂತಹ ಕೆಲಸಗಳಾಗಬೇಕು ಅಂದರೆ ನಂಬಿಕೆಯನ್ನು ಇಟ್ಟು ಕೆಲಸಗಳನ್ನು ಮಾಡಿ ಖಂಡಿತ ನೀವು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥ ಗೈಡೆನ್ಸ್ನ ತಾಯಿ ಕೊಡ್ತಾ ಇದ್ದಾಳೆ. ಓಕೆ, ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಗೆ ಬಂದರೆ ಹೇಗಿರುತ್ತೆ ಆಗಸ್ಟ್ ತಿಂಗಳು? ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ, ಅವರ ಕುಟುಂಬ ಜೀವನ, ಹಣಕಾಸು, ಕೆಲಸ ಹಾಗೆ ಆರೋಗ್ಯ. ಸೊ ಕುಟುಂಬ ಜೀವನ ಅಂತ ಬಂದಾಗ
ಪಾರ್ಟ್ನರ್ ಈಸ್ ಇಮ್ಮೆಚ್ಯೂರ್, ನಿಮ್ಮ ಪಾರ್ಟ್ನರ್ ಇಮ್ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಹಾಗೆಯೇ ಪ್ರಾಕ್ಟಿಕಲ್ ಆದಂತಹ ಬಿಹೇವಿಯರ್ ಅವರಲ್ಲಿ ಇಲ್ಲ, ಆರ್ಗ್ಯುಮೆಂಟ್ಸ್ನ ಮಾಡ್ತಾರೆ ಆ್ಯಂಡ್ ಸ್ಟ್ರಗಲ್ಸ್ ಕಾಣಿಸ್ತಾ ಇದೆ. ಸೊ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಕನ್ಯಾ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕು. ಸ್ಟ್ರಗಲ್ಸ್ ಆಗುತ್ತೆ, ಸುಮ್ಮನೆ ಮಾತುಕತೆಗಳು ಹೆಚ್ಚಾಗಿ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಹಾಗಾಗಿ ನಿಮಗೆ ಇದು ಗೊತ್ತಿದ್ದ ಪಕ್ಷದಲ್ಲಿ, ಇದು ತಿಳಿದಿದ್ದ ಪಕ್ಷದಲ್ಲಿ, ಈ ವಿಡಿಯೋ ನಿಮ್ಮವರೆಗೂ ರೀಚ್ ಆಗಿದೆ ಅಂದರೆ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ಬಿಹೇವಿಯರ್ನ ಮಾಡಬೇಕಾಗತ್ತೆ ಅಂತ. ಇನ್ನು ಮನಿ ಮತ್ತು ಕೆರಿಯರ್ ವಿಚಾರಕ್ಕೆ ಬಂದಾಗ ಹೊಸ ಬಿಗಿನಿಂಗು, ಹೊಸ ಆಫರ್ಗಳು, ಆಪರ್ಚುನಿಟಿಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗೆಯೇ ನೀವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ನ ತೋರಿಸುವಂಥ ಕಾರ್ಡ್ ಇದು. ಸಕ್ಸಸ್ಫುಲ್ಲಾಗಿ ನಿಮ್ಮ ಒಂದು ಮಂತ್ ಈ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೋಗೋದಕ್ಕೆ ಚಾನ್ಸ್ ಇರುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಕೂಡ ಆರೋಗ್ಯ ಕೂಡ ನಿಮಗೆ ಸಪೋರ್ಟಿವ್ ಆಗಿದೆ. ಯಾವುದೇ ರೀತಿಯ ಲಾಂಗ್ ಟರ್ಮ್ ಡಿಸೀಸಸ್ ನಿಮ್ಮನ್ನು ಈ ಸಮಯದಲ್ಲಿ ಬಾಧಿಸೋದಿಲ್ಲ. ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ ಬಂದರೂ ಕೂಡ ಅದನ್ನು ತುಂಬ ಈಸಿಯಾಗಿ ನೀವು ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ. ಇನ್ನು ಮಹಾಲಕ್ಷ್ಮಿ ಗೈಡೆನ್ಸ್ ಕನ್ಯಾ ರಾಶಿಯವರಿಗೆ ಏನು ಸಿಗಬಹುದು? ಮಹಾಲಕ್ಷ್ಮಿಯ ಒಂದು ಗೈಡೆನ್ಸ್ ಕನ್ಯಾ ರಾಶಿಯವರಿಗೆ, ಸೊ ಇವ್ರಿಗೂ ಕೂಡ ಇದು ಯು ಹೋಲ್ಡ್ ದ ಕೀ ಟು ಅನ್ಲಾಕ್ ದ ಟ್ರೆಷರ್ ಜಸ್ಟ್ ಯುವರ್ ಪೊಟೆನ್ಷಿಯಲ್. ನಿಮ್ಮ ನಂಬಿಕೆ, ನಿಮ್ಮ ಒಂದು ಶಕ್ತಿಯನ್ನು ನಂಬಿ ಕೆಲಸ ಮಾಡಿದಾಗ ನೀವು ಎಷ್ಟು ಬೇಕೋ ಅಷ್ಟು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಬಹುದು ಈ ಸಮಯದಲ್ಲಿ. ಓಕೆ ಮೇಡಮ್. ಇನ್ನು ಮುಂದಿನ ರಾಶಿಗೆ ಬಂದರೆ ತುಲಾ ರಾಶಿಯವರಿಗೆ ಹೇಗಿರುತ್ತೆ ಈ ಒಂದು ಆಗಸ್ಟ್ ತಿಂಗಳ ಭವಿಷ್ಯ ಅಂತ? ಈ ಒಂದು ಆಗಸ್ಟ್ ತಿಂಗಳ ಭವಿಷ್ಯ ಅಂತ ನೋಡಿದಾಗ ತುಲಾ ರಾಶಿಯವರಿಗೆ 3 ಒಂದು ಕಾರ್ಡ್ಗಳನ್ನು ತೆಗಿತೀವಿ ನಾವು ಪ್ರತಿ ಸರಿನೂ. ಸೊ 3 ಕಾರ್ಡ್ಗಳ ವಿಚಾರಕ್ಕೆ ಬಂದಾಗ ಮೊದಲನೇದು ಕುಟುಂಬಕ ಜೀವನ, ಹಾಗೆಯೇ ಹಣಕಾಸು, ಕೆಲಸ, ಹಾಗೆಯೇ ಆರೋಗ್ಯ. ಸೊ ಕೌಟುಂಬಿಕ ವಿಚಾರ ಅಂತ ಬಂದಾಗ ನಿಮಗೆ ಲವ್, ಕೇರ್, ಗ್ರೋತ್, ಹಾಗೆಯೇ ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಪಾರ್ಟ್ನರ್ ಸಿಗೋ ಚಾನ್ಸಸ್ ಇರುತ್ತೆ. ಪೂರ್ತಿ ಪಾಸಿಟಿವ್ ಆದಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇ ಕಾರ್ಡ್ ಅಂತ ಕೆಲಸದ ವಿಚಾರದಲ್ಲಿ ಫೈನಾನ್ಷಿಯಲ್ ಗ್ರೋತ್ನ ತೋರಿಸುವಂಥದ್ದು, ಸಕ್ಸಸ್ನ ತೋರಿಸುವಂಥದ್ದು, ಹ್ಯಾಪಿನೆಸ್ಸು, ಆಮೇಲೆ ಹೆಣ್ಣು ಮಕ್ಕಳ ಸಪೋರ್ಟ್, ಫೀಮೇಲ್ ಸಪೋರ್ಟಿಂದ ನಿಮಗೆ ಜಾಬ್ ಕೂಡ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಕಿಂಗ್ ಆಫ್ ವಾಂಡ್ಸ್ ಅನ್ನುವಂಥ ಕಾರ್ಡ್ ಬಂದಿದೆ. ಹೆಲ್ತ್ ಕೂಡ ಪಾಸಿಟಿವ್ ಆಗಿರುತ್ತೆ. ಯಾವುದೇ ರೀತಿಯ ನೆಗೆಟಿವ್ ಥಿಂಗ್ಸ್ನ ನಾವಿಲ್ಲಿ ಹೆಚ್ಚಾಗಿ ನೋಡೋದಕ್ಕೆ ಚಾನ್ಸ್ ಇಲ್ಲ. ತುಲಾ ರಾಶಿಯವರಿಗೆ ಟೋಟಲ್ ಪಾಸಿಟಿವ್ ಆದಂತಹ ತಿಂಗಳು ಆಗಸ್ಟ್ ತಿಂಗಳು ಅಂತ ಹೇಳ್ಬೋದು. ಓಕೆ. ಇನ್ನು ಮಹಾಲಕ್ಷ್ಮಿ ಗೈಡೆನ್ಸ್ ಅಂತ ಬಂದರೆ ಏನು ಸಿಗುತ್ತೆ? ಮಹಾಲಕ್ಷ್ಮಿಯ ಗೈಡೆನ್ಸ್ ಅಂತ ನೋಡುವಾಗ ಮಹಾಲಕ್ಷ್ಮಿಯ ಜಾಯ್ ಇನ್ ವರ್ಕ್, ಪರ್ಪಸ್ಪಿಟಿ ಫ್ಲವರ್ಸ್ ಅಂದರೆ ನೀವು ಏನಂದರೆ ಈಗ ಜಾಯ್, ನಿಮ್ಮ ಕೆಲಸವನ್ನು ನೀವು ಎಂಜಾಯ್ ಮಾಡುವಂಥ ಸಮಯ ಇದು. ಹಾಗೆಯೇ ಪ್ಯೂರ್ ಆದಂತಹ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೂ, ನಿಮ್ಮ ಮನಸ್ಸಿನಿಂದ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂದರೂ, ನಿಮ್ಮ ಹೃದಯದಿಂದ ಒಂದು ಹೂವನ್ನು ದೇವಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಎಲ್ಲ ಕೆಲಸಗಳು ತುಂಬ ಸುಸೂತ್ರವಾಗಿ ನಡೀತವೆ ಅನ್ನುವಂಥ ಒಂದು ಕಾರಣ, ಒಂದು ಗೈಡೆನ್ಸ್ನ ಆ ಲಕ್ಷ್ಮೀ ದೇವಿ ಕೊಡ್ತಾ ಇದ್ದಾಳೆ ತುಲಾ ರಾಶಿಗೆ ಅಂತ ಹೇಳ್ಬೋದು. ಓಕೆ. ಇನ್ನು ವೃಶ್ಚಿಕ ರಾಶಿಗೆ ಬಂದರೆ ವೃಶ್ಚಿಕ ರಾಶಿಯವರ ಒಂದು ಆಗಸ್ಟ್ ತಿಂಗಳ ಗೈಡೆನ್ಸ್ ಏನು ಸಿಗಬಹುದು ಅಂತ? ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕೌಟುಂಬಿಕ ಜೀವನ, ಉದ್ಯೋಗ, ಹಣಕಾಸು, ಆರೋಗ್ಯ, 3 ಕಾರ್ಡ್ಗಳು. ಸೊ ಕೌಟುಂಬಿಕ ಜೀವನದ ವಿಚಾರದಲ್ಲಿ ಹ್ಯಾಪಿ ರಿಲೇಷನ್ಶಿಪ್ಪು, ಚೇಂಜ್ ಇನ್ ರಿಲೇಷನ್ಶಿಪ್, ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ನಿಮ್ಗೆ ಇನ್ನೂ ಬೆಟರ್ ರಿಲೇಷನ್ಶಿಪ್ ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ. ಡಿವೈನ್ ಕನೆಕ್ಷನ್, ನಿಮ್ಮ ಮತ್ತು ನಿಮ್ಮ ಒಂದು ಪಾರ್ಟ್ನರ್ನ ಕನೆಕ್ಷನ್ ಏನಿದೆ ಅದು ಡಿವೈನ್ ಕನೆಕ್ಷನ್ ಆಗಿರುತ್ತೆ. ಹಾಗಾಗಿ ಪಾರ್ಟ್ನರ್ ಈಸ್ ಫಾಲಿಂಗ್ ಗ್ರೇಸ್ಫುಲ್, ತುಂಬ ನಿಮಗೆ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ತಂದುಕೊಡುವಂಥ ಒಂದು ಕಾರ್ಡ್ ಇದು ಅಂತ, ತಿಂಗಳು ಅಂತ ಹೇಳ್ಬೋದು ಅಂತ. ಇನ್ನು ಮನಿ ಮತ್ತು ಕೆರಿಯರ್ ವಿಚಾರದಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ರಿಸಲ್ಟ್ಸು, ನೀವು ಕೆಲಸಕ್ಕೆ ಹಾಕಿದಂತಹ ಪ್ರತಿಫಲ ಸಿಗೋದಿಲ್ಲ ಅಂತ ಹೇಳ್ಬೋದು. ಹಾಗೆಯೇ
ಎಂಥದ್ದೇ ಆ್ಯಕ್ಷನ್ ತೊಗೊಂಡ್ರು ಅದು ನಿಮಗೆ ಪ್ರತಿಫಲವನ್ನು ಕೊಡ್ತಾ ಇಲ್ಲ. ಡೋಂಟ್ ಲಿಸನ್ ಟು ಥರ್ಡ್ ಪರ್ಸನ್, ಮೂರನೇವ್ರು ಹೇಳಿದ ಮಾತಿಗೆ ಯಾವತ್ತೂ ನೀವು ಬೆಲೆ ಕೊಡಬೇಡಿ. ಈ ರೀತಿಯ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಕಾರ್ಡ್ನಲ್ಲಿ. ಇನ್ನು ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಕೂಡ ನಾಟ್ ಗುಡ್, ಅಂಥ ಒಳ್ಳೆ ಕಾರ್ಡ್ ಬಂದಿಲ್ಲ. ಮೇಜರ್ ಹೆಲ್ತ್ ಇಶ್ಯೂ ತೋರಿಸುವಂಥ ಕಾರ್ಡ್ ಇದು. ನಿಮಗೆ ಆಲ್ರೆಡಿ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ವೃಶ್ಚಿಕ ರಾಶಿಯವರು ಮೊದಲು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಅದು ಜಾಸ್ತಿಯಾಗಿ ಹೆಲ್ತ್ ಇಶ್ಯೂಸ್ನಿಂದ ತೊಂದರೆ ಅನುಭವಿಸುವಂಥ ಚಾನ್ಸಸ್ ಇರುತ್ತೆ. ಈ ತಿಂಗಳಲ್ಲಿ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಓಕೆ, ಇನ್ನು ಲಕ್ಷ್ಮಿ ಗೈಡೆನ್ಸ್ ಅಂತ ಬಂದರೆ ಏನು ಸಿಗುತ್ತೆ ವೃಶ್ಚಿಕ ರಾಶಿಯವರು? ಸೊ ಲಕ್ಷ್ಮಿ ಗೈಡೆನ್ಸ್ ಅಂತ ಬಂದಾಗ ಪ್ರಾಕ್ಟೀಸ್ ಮೈಂಡ್ಫುಲ್ ಸ್ಪೆಂಡಿಂಗ್, ಅದೇ ನಾವು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ, ಏನಕ್ಕೆ ಖರ್ಚು ಮಾಡ್ತಿದ್ದೀವಿ, ಇದು ಸರಿಯಾದ ಮಾರ್ಗದಲ್ಲಿ ಖರ್ಚು ಮಾಡ್ತಿದ್ದೀವಾ ಇಲ್ವಾ ಅನ್ನುವಂಥ ಎಚ್ಚರ ಇಟ್ಕೊಂಡು ನಾವು ಖರ್ಚನ್ನು ಮಾಡಬೇಕಾಗತ್ತೆ. ಅದರಿಂದ ಖಂಡಿತ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಓಕೆ ಮೇಡಮ್, ಇನ್ನು ಧನುರಾಶಿಗೆ ಬಂದರೆ ಹೇಗಿರುತ್ತೆ ಧನುರಾಶಿಯವರ ಒಂದು ಆಗಸ್ಟ್ ತಿಂಗಳ ಭವಿಷ್ಯ? ಧನುರಾಶಿಯ ವಿಚಾರಕ್ಕೆ ಬಂದರೆ ಅವರ 3 ವಿಚಾರಗಳು ಸಂಬಂಧದಲ್ಲಿ ಕೌಟುಂಬಿಕ ಜೀವನ, ಹಣಕಾಸು ಹಾಗೆ ಆರೋಗ್ಯ. ಅಟ್ಯಾಚ್ಮೆಂಟ್, ಅಟ್ರಾಕ್ಷನ್ ಇವೆಲ್ಲ ಹೆಚ್ಚಾಗಿರುತ್ತೆ ಈ ಕಾರ್ಡ್ನಲ್ಲಿ ನೋಡಿದಾಗ. ನಾವು ತುಂಬ ಗಮನ ಕೊಟ್ಟು ನೋಡಿದಾಗ ಇದು ಒಂದು ಒಳ್ಳೆಯ ರೀತಿಯ ಒಂದು ರಿಲೇಷನ್ಶಿಪ್ಪಲ್ಲಿ, ಲವ್ವಲ್ಲಿ ಅಥವಾ ಒಂದು ಅಟ್ಯಾಚ್ಮೆಂಟಲ್ಲಿ ನಾವು ಇರೋದಕ್ಕೆ ಚಾನ್ಸಸ್ ಇರುತ್ತೆ. ಎಮೋಷ್ನಲ್ ಆಗಿ ಮಾತ್ರ ನೀವು ವಿಚಾರಗಳನ್ನು ತಗೋಬಾರ್ದು. ಇಮ್ಮೆಚೂರ್ ಲವ್ ಅಲ್ಲಿ ಸಿಕ್ಕಾಕೊಂಡು ಕೆಲವು ಸರಿ ಒದ್ದಾಡೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೂಡ ಗ್ರೋತ್ ಇರುತ್ತೆ, ಬಟ್ ಸ್ವಲ್ಪ ಪೇಷಂಟ್ ಆಗಿ ವೆಯ್ಟ್ ಮಾಡಬೇಕಾಗತ್ತೆ. ನಿಮ್ಮ ವರ್ತನ ನೀವೇ ತಿಳ್ಕೊಂಡು ನೀವು ಎಫರ್ಟ್ನ ಹಾಕ್ತಾ ಹೋದಾಗ ನಿಮಗೆ ಇನ್ನೂ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಬರೋದಕ್ಕೆ ಚಾನ್ಸ್ ಇರುತ್ತೆ. ಇನ್ನು ಹೆಲ್ತ್ ವಿಚಾರಕ್ಕೆ ಬಂದಾಗ ನೀವು ಹೆಲ್ತ್ ವಿಚಾರದಲ್ಲಿ ತುಂಬ ಕೇರ್ಫುಲ್ಲಾಗೇ ಇರಬೇಕಾಗುತ್ತೆ. ಪೂರ್ತಿ ಪ್ರಮಾಣದ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು, ಸಣ್ಣ ಪುಟ್ಟ ತೊಂದರೆಗಳೇ ಬಾಧಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ನೀವು ಇರಬೇಕಾಗುತ್ತೆ. ಇನ್ನು ಲಕ್ಷ್ಮಿ ಗೈಡೆನ್ಸ್ ಅಂತ ಬಂದರೆ ಧನುರಾಶಿಯವರಿಗೆ ಏನು ಸಿಗುತ್ತೆ ಅಂತ, ಲಕ್ಷ್ಮಿ ಯಾವ ರೀತಿಯ ಗೈಡ್ ಮಾಡ್ತಾ ಇದ್ದಾಳೆ ಆಗಸ್ಟ್ ಮಂತ್ಗೋಸ್ಕರ? ಆಗಸ್ಟ್ ತಿಂಗಳಲ್ಲಿ ಲಕ್ಷ್ಮಿಯ ಗೈಡೆನ್ಸ್ ಧನುರಾಶಿಯವರಿಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಸೊ ಯುವರ್ ಫೈನಾನ್ಷಿಯಲ್ ಅಬಂಡೆನ್ಸ್ ಇಸ್ ಎ ಸೆಲೆಬ್ರೇಷನ್ ಆಫ್ ಲೈಫ್ ಅನ್ನೋವಂಥ ಒಂದು ಕಾರ್ಡ್ ಇದು ಅಂತ ಹೇಳಿಬಿಟ್ಟು, ಎಂಜಾಯ್ ದ ಅಬಂಡೆನ್ಸ್ ಇನ್ ಯುವರ್ ಲೈಫ್. ನೀವು ಎಲ್ಲ ರೀತಿಯ ಅಬಂಡೆನ್ಸ್, ಖುಷಿ, ಸಂತೋಷವನ್ನು ಅನುಭವಿಸೋದಕ್ಕೆ ಚಾನ್ಸ್ ಇರುವಂತಹ ತಿಂಗಳು ಇದು ಅಂತ ಹೇಳ್ಬೋದು. ಯಾವುದೇ ರೀತಿಯ ಸಮಸ್ಯೆಗಳು ಈ ಸಮಯದಲ್ಲಿ ಬರದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ತುಂಬ ಪಾಸಿಟಿವ್ ಆಗಿರೋದಕ್ಕೆ ಚಾನ್ಸಸ್ ಇರುತ್ತೆ. ಓಕೆ ಮೇಡಮ್, ಓಕೆ. ಇನ್ನು ಮುಂದಿನ ರಾಶಿಗೆ ಬಂದರೆ ಕುಂಭರಾಶಿ, ಮಕರ ರಾಶಿಯವರಿಗೆ ಹೇಗಿರುತ್ತೆ ಗೈಡೆನ್ಸ್ ಆಗಸ್ಟ್ ತಿಂಗಳ ಗೈಡೆನ್ಸ್? ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ 3 ಕಾರ್ಡ್ಗಳನ್ನು ತೆಗೆಯೋಣ. ಕುಟುಂಬ, ಹಣಕಾಸು, ಉದ್ಯೋಗ ಹಾಗೇನೆ ಆರೋಗ್ಯ 3 ಕಾರ್ಡ್ಗಳನ್ನು ತೆಗೆದಾಗ ನಮಗೆ ರಿಲೇಷನ್ಶಿಪ್ಪಲ್ಲಿ ಅಷ್ಟು ನಾಟ್ ಹ್ಯಾಪಿ ರಿಲೇಷನ್ಶಿಪ್ ಅಂತ ಬರುತ್ತೆ. ಅಷ್ಟು ಒಳ್ಳೆ ರಿಲೇಷನ್ಶಿಪ್ ಇಲ್ಲ, ಅನುಮಾನಗಳು ಜಾಸ್ತಿ ಆಗಿಬಿಟ್ಟಿದೆ, ಹಾಗೆಯೇ ಇನ್ಸೆಕ್ಯೂರಿಟಿ ಜಾಸ್ತಿ ಆಗಿದೆ, ಮತ್ತು ಒಂಥರ ಇಶ್ಯೂಸ್ ಇದೆ, ಫಿಯರ್ ಇದೆ, ಭಯ ಇದೆ. ಮತ್ತು ಅಂಥ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ನೀವಿಲ್ಲ, ಮೂರನೇವರು ಯಾರೋ ಒಬ್ಬರು ಎಂಟ್ರಿ ಆಗಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ತುಂಬ ತೊಂದರೆ ಕೊಡುವಂಥ ಚಾನ್ಸಸ್ ಇರುತ್ತೆ ಅಂತ. ಹಾಗೆಯೇ ಹಣಕಾಸಿನ ವಿಚಾರಕ್ಕೆ ಬಂದಾಗ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆಗಿದ್ದೀರಾ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಪ್ರಾಫಿಟ್ ಬರೋದಕ್ಕೆ ಚಾನ್ಸ್ ಇರುವಂತಹ ಸಮಯ ಇದು. ಮನಿನ ಸೇವ್ ಮಾಡ್ಕೊಳ್ಳೋದಕ್ಕೆ ಕೂಡ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು 4ನೇ ಕಾರ್ಡು, 3ನೇ ಕಾರ್ಡು ಅಂತ ಹೇಳಿದ್ರೆ ಆರೋಗ್ಯದ ವಿಚಾರ. ಆರೋಗ್ಯದಲ್ಲಿ ಮೆಂಟಲ್ ಸ್ಟ್ರೆಸ್ ಹೆಚ್ಚಾಗಿ ಕಾಣಿಸ್ತಿದೆ, ಅಷ್ಟೇನೂ ಪಾಸಿಟಿವ್ ಆದಂತಹ ಟೈಮ್ ಇದಲ್ಲ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ ಮೇಡಮ್, ಇನ್ನು ಒಂದು ಮಹಾಲಕ್ಷ್ಮಿ ಕಾರ್ಡ್ ಕುಂಭರಾಶಿಯವರಿಗೆ ಯಾವ್ದು ಸಿಗಬಹುದು ಅಂತ? ಆಗಸ್ಟ್ ತಿಂಗಳು ಮಹಾಲಕ್ಷ್ಮಿ ಗೈಡೆನ್ಸ್ ಏನಿರುತ್ತೆ?
ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಮಹಾಲಕ್ಷ್ಮಿಯ ಗೈಡೆನ್ಸ್ ಅಂತ ಬಂದಾಗ ಕ್ರಿಯೇಟಿವ್ ಇನ್ನರ್ ವೆಲ್ತ್, ಕಲ್ಟಿವೇಟ್ ಇನ್ನರ್ ವೆಲ್ತ್, ಇಟ್ ವಿಲ್ ರಿಫ್ಲೆಕ್ಟ್ ಇನ್ ಯುವರ್ ಅದರ್ ವರ್ಡ್. ಅಂದರೆ ನಿಮ್ಮ ಮಾತಿನಲ್ಲಿ ಅದು ತುಂಬ ಪಾಸಿಟಿವ್ ಆಗಿ ಚೇಂಜಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಕುಂಭರಾಶಿಯವರಿಗೆ ಕೂಡ ಇದು ಪಾಸಿಟಿವ್ ಆದಂಥ ಟೈಮ್. ಓಕೆ ಮೇಡಮ್, ಸಮಯದ ಅಭಾವ, ಹಾಗಾಗಿ ಮಕರ ಮತ್ತು ಲಾಸ್ಟ್ ಕುಂಭ ಮತ್ತು ಮೀನ ರಾಶಿಗಳಿಗೆ ಒಂದೊಂದು ಕಾರ್ಡ್ನ ನೋಡೋದಾದ್ರೆ ಮಕರ ರಾಶಿಯವರಿಗೆ ಒಂದು, ಕುಂಭ ರಾಶಿಯವರಿಗೆ ಒಂದು ಕಾರ್ಡು, ಮೀನ ರಾಶಿಯವರಿಗೆ ಒಂದು ಕಾರ್ಡು. ಸ್ವಲ್ಪ ರಿಲೇಶನ್ಶಿಪ್ ವಿಚಾರದಲ್ಲಿ ಹಾರ್ಟ್ ಬ್ರೇಕ್ ಆಗುವಂತಹ ಟೈಮ್ ಇದು. ಕೇರ್ಫುಲ್ ಆಗಿರಬೇಕಾಗುತ್ತೆ. ಕುಂಭರಾಶಿಯವರಿಗೆ ಫೈನಾನ್ಷಿಯಲಿ ಲಾಸಸ್ನ ಅನುಭವಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ರಿಸಲ್ಟ್ ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂಥ ಸಿಚುವೇಶನ್ನು, ಆರೋಗ್ಯದಲ್ಲಿ ಕೂಡ ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಇದ್ದರೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು, ಆರೋಗ್ಯವನ್ನು ನೋಡ್ಕೋಬೇಕಾಗುತ್ತೆ. ಇನ್ನು ಮೀನ ರಾಶಿ ವಿಷಯಕ್ಕೆ ಬಂದಾಗ ಲೋನ್ಲಿನೆಸ್ ಜಾಸ್ತಿ ಇರುತ್ತೆ, ಸ್ಯಾಡ್ನೆಸ್ ಆಗುತ್ತೆ, ತುಂಬ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗಿರುವಂಥದ್ದು. ನೀವು ನಿಮಗೆ ನೀವು ಸ್ಪೇಸ್ನ ಕೊಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮನಿ ಆ್ಯಂಡ್ ಕೆರಿಯರ್ ವಿಚಾರಕ್ಕೆ ಬಂದಾಗ ಪಾಸ್ ಕೊಡಬೇಕು. ಸದ್ಯಕ್ಕೆ ಯಾವ ಕೆಲಸಕ್ಕೂ ಅಂಥ ಒಂದು ಸರಿಯಾದ ಸಮಯ ಅಲ್ಲ. ನಿಮ್ಮ ಡೆವಲಪ್ಮೆಂಟು ಇದು ಸ್ವಲ್ಪ ಹಿಡಿದಿಡುವಂಥ ಸಿಚುವೇಶನು. ಹೆಲ್ತ್ ವಿಚಾರಕ್ಕೆ ಬಂದಾಗ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸ್ ಏನು ಬರುತ್ತೆ ಅದು ಜಾಸ್ತಿ ಆಗೋದಕ್ಕೆ. ಇಬ್ಬರಿಗೂ ಸೇರಿ ಒಂದು ಮಹಾಲಕ್ಷ್ಮಿ ಕಾರ್ಡ್ ಅಂತ ನೋಡಿದ್ರೆ ಏನು ಸಿಗಬಹುದು ಗೈಡೆನ್ಸ್ ಎರಡು ರಾಶಿಗಳಿಗೆ ಸೇರಿ ಅಂತ ಬಂದಾಗ ಒಂದು ಮಹಾಲಕ್ಷ್ಮಿಯ ಗೈಡೆನ್ಸ್ನ ತಗೊಳ್ಳೋದಾದರೆ ನಾವು ಕ್ರಿಯೇಟ್ ಹಾರ್ಮೋನಿ ವಿತ್ ಮನಿ, ಟ್ರೀಟ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಅಪ್ರಿಸಿಯೇಷನ್. ನೀವು ಇರುವಂತಹ ಮನಿಗೆ ರೆಸ್ಪೆಕ್ಟ್ನ ಕೊಡಬೇಕು. ಫಸ್ಟು ಇರುವಂತಹ ಮನಿಯನ್ನು ನೀವು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಕಡೆಗೆ ನಿಮ್ಮ ಹೆಚ್ಚಿನ ಗಮನ ಇರಬೇಕಾಗತ್ತೆ ಅಂತ ಹೇಳ್ಬೋದು. ಓಕೆ ಮೇಡಮ್, 12 ರಾಶಿಗಳ ಫಲಾನುಫಲವನ್ನು ತಿಳಿಸ್ಕೊಟ್ಟಿದ್ದೀರಿ. ಆಗಸ್ಟ್ ತಿಂಗಳ ಭವಿಷ್ಯ. ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್.